ಹಂಗಲ್ಲ ನೀನು ಹಿಂಗೆ ನಿಮ್ ಮನೇಲೆಲ್ಲ ಬೈತಿಯಲ್ಲ, ಇವ್ರ ಮನೆಗೆ ಕರ್ಕೊ ಹೋಯ್ತಾಳೆ, ಏನ್ ರಾಷ್ಟ್ರ ಪ್ರಶಸ್ತಿ ಕೊಟ್ಟವ್ರಂಗೆ ಊಟ ಮಾಡಕ್ ಹೋಗೋಣ ಬಾ ಅಂತ ಕರ್ಕೊ ಹೋಗಿ ಅಲ್ಲಿ ಬಾಯಿಗೆ ಬಂದಾಗ ಬೈದ್ಬಿಡ್ತಾಳೆ. ಅವಾಗ ಇವ್ಳ ತಂಗಿ ಬಂದು ನಾನು ಬೇಜಾರಾದಾಗ ಸಮಾಧಾನ ಮಾಡ್ತಾಳೆ. ಪಾಪ ಹಿಂಗೆ ಬಾವ ಬೇಜಾರ್ ಮಾಡ್ಕೊಂಬಿಡಿ, ನಮ್ಮ ಅಕ್ಕ ಹಿಂಗೇನೆ ಚಿಕ್ಕ ವಯಸ್ಸಿಂದನೂ ನೀವೇನ್ ತಲೆ ಕೆಡಿಸ್ಕೊಂಬಿಡಿ ಅಂತ ಹೇಳ್ತಾಳೆ ಅಷ್ಟೇ. ಹಂಗೆ ಹೇಳ್ದಾಗ ನಂಗೆ ಎಷ್ಟು ನೆಮ್ಮದಿ ಆಗುತ್ತೆ. ಅಪ್ಪ ನನ್ ಕಷ್ಟನೂ ಕೇಳಕ್ ಒಂದ್ ಜೀವ ಇದೆ. ಹೌದಾ? ಈ ಸೌಡ್ ತಗಂದ್ರೆ ಸ್ಪೂನ್ ಫ್ರೀ ಅಂತಾರಲ್ಲ, ಹಂಗೆ ಇದೊಂದು ಸ್ಪೂನ್. ನನ್ಗೆ ಅವಳ ವಿಚಾರದಲ್ಲಿ ನೋಡಿದ್ರೆ ಏನು ನೋವಾಗಲ್ಲ. ಬಾ 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 ಕೂತ್ಕೋ ಪ್ಲೀಸ್, ಇಲ್ಲೆಲ್ಲ ನೋಯ್ತೈತೆ. ಹೌದಾ? ನಂಗೆ ಇಲ್ಲಿ ನೋವ್ತಾ ಇದೆ. ಎಲ್ಲಿ? ಹಾಟ್. ಏ ಯಾರು ಯಾರು ಯಾರು? ಅಯ್ಯೋ ಯಾರ್ ಹಲ್ಕ guess ಕಚ್ಚಡ ಕಂತ್ರಿ ನಾಯಿ ನನ್ನ ಮಗನೇ. ಏನು? ನನ್ ತಂಗಿ ಕೊಣವಳು. ಸುಷ್ಮಾ ಏನ್ ಮಾಡೋನ್ ಗೊತ್ತಾ? ಏನು? ಪ್ಲಾನ್ ಮಾಡಿ ಯಾರನ್ನ ಕರ್ಸ್ಕೊಂಡು ಅವ್ನು ನೋಡು. ಇರು. ನೀನ್ ಯಾಕೆ ಬಂದೆ? ನಿನ್ ತಂಗಿನೇ ಕರ್ಸ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲ ಕಣಮ್ಮ, ಅದೇನೋ ಸುಮ್ನೆ ಸಮಾಧಾನ ಮಾಡ್ತೀಯಾ? ಹಿಂಗ್ ಸಮಾಧಾನ ಮಾಡ್ತೀಯಾ ಬಾವಾ? ಬೇಜಾರ್ ಮಾಡ್ಕೊಂಬೇಡಿ, ನಾವಿದೀವಿ. ಇರ್ಲಿ ಬಿಡ. ನಾನ್ ಏನ್ ಮಾಡಿಲ್ಲ, ಅವನೇ ಕರ್ಸ್ಕೊಂಡಿರೋದು. ಅದೋಗ್ಲಿ, ನಮ್ಮಕ್ಕ ಚಿಕ್ಕ ವಯಸ್ಸಿಂದ ಹಿಂಗೆ ಪಾಪ ಅಂತ ಹೇಳ್ತೀಯಾ? ಮೆಂಟ್ಲ ನಾನು, ಹುಚ್ಚಿನ ನಾನು? ನೋಡಿ ನೋಡಿ ನನ್ನ ಹೆಂಡತಿ ನಾಗವಲ್ಲಿಯಾಗಿ ಬದಲಾಗ್ತಿರಂತ ನೋಡಿ. ಬರ್ಲಾ? ಇರು. ಕೈ ಬಿಡ್ಲಾ? ಸಾರಿ. ಏನ್ ಹೇಳು? ಏನ್ ಹೇಳು? ಮತ್ತೆ ಚೆನ್ನಾಗಿದ್ಯಾ? ಏನ್ ಹೇಳು ಅಂದಲ್ಲ. ಜಗ್ಗಪ್ಪ ಇಂಟ್ರೊಡ್ಯೂಸ್ ಮಾಡಿ ಜಗ್ಗಪ್ಪ. ಅವ್ರು ಮಾಡ್ತೀನಿ, ಯಾರು, ಮಾಡ್ತೀನಿ. ಏನು ಅಂತ ಒಂದ್ ನಿಮಿಷ ನಿಜವಾಗ್ಲೂ. ಹೇಳು. ನನ್ನ ನಾದ್ನೆ, ನಮ್ಮ ಪ್ರೀತಿಯ ನಾದ್ನೆ, ನನ್ನ ನೋವನ್ನ ಅರ್ಥ ಮಾಡ್ಕೊಂಡಿರೋ ನಾದ್ನೆ, ಅವ್ರ ಅಕ್ಕನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ನಾದ್ನೆ, ಒಳ್ಳೆ ಹುಡುಗಿ. ಹೌದು. ಈಗ ನನ್ನ ಇಂಟ್ರೊಡ್ಯೂಸ್ ಮಾಡು. ಇವಳು ನಾನು ಹೇಳ್ತಿ. ನನಗೆ ಮೊದಲು ಕಣ್ಣು ಚೆನ್ನಾಗೆ ಕಾಣಿಸ್ತಾ ಇತ್ತು, ಇವ್ಳು ನೋಡಿ ನೋಡಿನ ಕಣ್ಕೊಂತ ಮೊನ್ನೆ ವಿತೌಟ್ ಮೇಕಪ್ ಅಲ್ಲಿ ನೋಡಿ ಮೂರ್ಛೆ ಹೋಗ್ಬಿಟ್ಟೆ. ಅಲ್ಲೇ Bye. ಬಾಯ್. ನಂದು ಲಾಸ್ಟ್ ಸೀರಿಯಸ್ ಪ್ರಶ್ನೆ. ಮೊದಲು ನನ್ನ ಮಾತು ಅಂದ್ರೇನೆ ಬಹಳ ಇಷ್ಟ ಅವಳಿಗೆ, ಇವಾಗ ಮಾತಾಡಿದ್ರೇನೆ ಆಗಲ್ಲ ಅವಳಿಗೆ. ಯಾಕೆ? ಮದ್ವೆ ಆದ್ಮೇಲೆ ನನಗೆ ಗೊತ್ತಿಲ್ಲ, ನನ್ನ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಗಿದೆ, ಸ್ವಲ್ಪ ಮೆಚುರಿಟಿ ತರ ಅನ್ಸ್ತದೆ. ನಂಗೆ ನೀನ್ ಇನ್ನೂ ಅದೇ ತರ ಇದೆಯಾ? ಮದ್ವೆಗಿಂತ ಮುಂಚೆ ಇರೋ ತರನೇ ಇದೆಯಾ? ನಂಗೆ ಎಲ್ಲಾನು ತಮಾಷೆಗೆ ತಗೊಳಕ್ ಆಗ್ತಿಲ್ಲ, ಎಸ್ಪೆಷಲಿ ವೆನ್ ವಿ ಕಮ್ ಟು ಪಬ್ಲಿಕ್. ಆಕ್ಚುಲಿ ಏನ್ ಗೊತ್ತಾ, ಲೈಫ್ ಅನ್ನೋದೇ ಒಂದು ಚಿಕ್ಕದು. ಯಾವಾಗ ಇದ್ದವ್ರು ನಾಳೆ ಇರಲ್ಲ, ನಾಳೆ ಇದ್ದವ್ರು ನಾಳೆ ಇದಿರಲ್ಲ. ಯಾವಾಗ್ಲೂ ನಗ್ನಗ್ತಾ ಖುಷಿ ಖುಷಿಯಾಗಿ ಇಲ್ಲಿಗೆ ಬರೋ ಗಂಟ ಯಾವಾಗೂ ಹ್ಯಾಪಿ ಆಗಿರ್ಬೇಕು. ಇಲ್ಲಿಗೆ ಬಂದು ನಮ್ಮ ಉಸಿರು ಪ್ರಾಬ್ಲಮ್ ಆಗ್ತೈತೆ ಅಂದಾಗ ಮಾತ್ರ ನಾವು ರಿಯಾಕ್ಟ್ ಮಾಡಬೇಕು. ನನ್ನ ಮೊದಲು ನೀನು ಹೆಂಗೆ ಇಷ್ಟಪಟ್ಟು ಹಂಗಿದ್ರೇನೆ ನಿನಗೆ ಅದು ನಿಜವಾದ ಪ್ರೀತಿ ಅನ್ನೋದು. ಇವನು ಚೇಂಜ್ ಆಗಲಿ, ಸ್ವಲ್ಪ ಡಿಗ್ನಿಫೈಡ್ ಆಗಲಿ ಅಂತ ಬಂದರೆ ನಿನ್ನ ಪ್ರೀತಿ ನಿಜವಾದ ಪ್ರೀತಿನೇ ಆಗಲ್ಲ. ಅದು ನೀನು ಹೆಂಗಿದ್ಯೋ ಹಂಗೆ ಇರು. ನೀನು ಒಡಿ ಬಡಿ ಕಡಿ ಏನೇ ಮಾಡಿದ್ರು ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ, ನಮ್ಮ ಮನ್ಸ್ಗಲ್ಲ, ಕಿವಿಗೂ ಹಾಕೊಳ್ಳಲ್ಲ. ಕಿವಿಗೆ ಬಿದ್ರು ಈ ಕಿವಿಲಿ ಕೇಳ್ಕೊಂಡು ಈ ಕಿವಿಲಿ ಬಿಟ್ಬಿಡ್ತೀನಿ ನಾನು. ಸ್ವಲ್ಪ ಇರಿಟೇಟ್ ಆಗ್ಬೋದು ನಾನು ಮಾತಾಡೋದು, ಇಲ್ಲಿ ಎಲ್ಲರಿಗೂ ಇರಿಟೇಟ್ ಆಗ್ಬೋದು, ಬಟ್ ನೀನು ಮಾತ್ರ ಇರಿಟೇಟ್ ಆಗ್ಬೇಡ ಅಂತ ಹೇಳ್ತೀನಿ ಅಷ್ಟೇ. ಅಷ್ಟೇ ನಮ್ದು. ಓಕೆ, ಆಯ್ತು. ವೆರಿ ನೈಸ್. ಜಡ್ಜಸ್, ಓವರ್ ಟು ಯು. ರಾಜೇಶ್ ಅವರೇ, ಈ ಒಂದು ಕ್ರೇಜಿ ಮೊಮೆಂಟ್ ಬಗ್ಗೆ ನಿಮ್ಮ ಮಾತುಗಳು. ಬದುಕಿದ್ರೆ ಹಿಂಗೆ ಬದುಕ್ಬಿಡ್ಬೇಕಪ್ಪ, ಬದುಕ್ಬಿಟ್ಟು ಹೋಗ್ತಾ ಇರಬೇಕು. ಆಲ್ವೇಸ್ ಲವ್ ಯು. ಥ್ಯಾಂಕ್ ಯು ಸರ್. ದೇವ್ರು ಒಳ್ಳೇದು ಮಾಡಬೇಕು. ಥ್ಯಾಂಕ್ ಯು, ಸೋ ಸ್ವೀಟ್. ಮಾಳ್ವಿಕಮ್ಮ. ಇವರಿಬ್ಬರು ನೋಡಿದ್ರೆ ತಪ್ಕೋಬೇಕು ಅನ್ಸುತ್ತೆ, ನಾವು ಹೀಗೆ ಬದುಕಬೇಕು ಅನ್ಸುತ್ತೆ ಅಷ್ಟೇ. ಥ್ಯಾಂಕ್ ಯು. ಸೋ ಸ್ವೀಟ್ ಮ್ಯಾಮ್. ಥ್ಯಾಂಕ್ Very ಯು ಮ್ಯಾಮ್. sweet. ಥ್ಯಾಂಕ್ ಯು ಮ್ಯಾಮ್. ಏನಂದ್ರೆ ನಿಮ್ಮ ವಿಚಾರದಲ್ಲಿ ಎಷ್ಟು ಸೀರಿಯಸ್ ನೋಟ್ ಅಂದ್ರೆ ನೀವು ಮಾತಾಡಿದ್ದು, ನಿಮ್ಮಿಬ್ರಲ್ಲಿ ಈಗೋ ಇಲ್ಲ, ಅದರಿಂದ ನೀವಿಬ್ರು ಬಚಾವು. ಹಾಗಾಗಿ ತುಂಬಾ ಖುಷಿಯಾಗಿ ಚೆನ್ನಾಗಿ ಬದುಕ್ತಾ ಇದ್ದೀರಾ. ಸೊ ಭಗವಂತ ನಿಮ್ ಜೋಡಿನ ತುಂಬಾ ಚೆನ್ನಾಗಿಟ್ಟಿರ್ಲಿ, ಹೀಗೆ ಖುಷಿಯಾಗಿ ತಮಾಷೆ ಆಗಿರಿ. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಚಿನ್ನ ಸ್ಟೇಜ್ ಮೇಲೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನಿಮ್ ಭಾವನ್ ಚೆನ್ನಾಗಿ ನೋಡ್ಕೊಳಮ್ಮ. ಕ್ರೇಜಿ ಜೋಡಿ ಯಾವಾಗಲೂ ಇದೇ ಥರ ಕ್ರೇಜಿ ಆಗಿರಿ, ನಗ್ನಗ್ತಾ ಇರಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಜೋರಾದ ಥ್ಯಾಂಕ್ ಯು ಚಪ್ಪಾಳೆ. ಈ
ಶೋ ಬಂದಾಗ ನಂಗೆ ಹೆಂಗಿತ್ತು ಅಂದರೆ ಒಂಥರ ಕೌನ್ಸಿಲಿಂಗ್ ಸೆಂಟ್ರಿಗೆ ಬಂದಂಗೆ ಇತ್ತು. ಖುಷಿ ಆಗೋದೇನೆಂದರೆ ಇವಾಗ ಒಂಥರ ರಿಹಾಬಿಟೇಷನ್ ಸೆಂಟರ್ ಥರ ಆಗಿದೆ. ಈ ರೌಂಡ್ ಭಾಳನೇ ಅವಶ್ಯಕತೆ ಇತ್ತು ನನಗಿಂತ ಅವಳಿಗೆ ಅಂತ ಅನ್ಸುತ್ತೆ. ಸೊ ಪ್ರಶ್ನೆ ಅವಳು ಸ್ಟಾರ್ಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಓಕೆ, ಮೊದಲನೇ ಪ್ರಶ್ನೆ, ನಿಮ್ಮ ಒಪಿನಿಯನ್ನು ನಾನೇನಾದ್ರೂ ಒಪಿನಿಯನ್ ಹೇಳಿದ್ರೆ ಎಕ್ಸ್ಟ್ರಾ ಮಾತುಗಳೆಲ್ಲ ಆಡ್ಬೇಡಮ್ಮ, ನೀ ಫೀಲಿಂಗ್ ಶೇರ್ ಮಾಡ್ಕೋತಾ ಇದ್ರೆ ಅದು ಫೀಲಿಂಗ್ಸು, ನಾನ್ ಫೀಲಿಂಗ್ ಶೇರ್ ಮಾಡ್ಕೋತಾ ಇದ್ರೆ ಏನಕ್ಕಿದೆಲ್ಲ ಡ್ರಾಮಾ ಮಾಡ್ತೀಯಾ? ನೀವ್ ಇಮೋಷ್ನಲ್ ಆದ್ರೆ ಅದು ಇಮೋಷ್ನಲ್ಲು, ನಾನು ಇಮೋಷ್ನಲ್ ಆದ್ರೆ ಡ್ರಾಮಾ ಮಾಡ್ತಾ ಇದ್ದೀನಿ, ಕಂಪ್ಲೇಂಟ್ ಹೇಳ್ತಾ ಇದ್ದೀನಿ, ಇಲ್ಲದೆ ಇರೋದನ್ನೆಲ್ಲ ಸುಮ್ಮನೆ ತಲೆಯಲ್ಲಿ ತುಂಬಿಸ್ಕೋತಾ ಇದ್ದೀನಿ. ನಾನು ಈ ಥರ ಅನ್ಕೋತಾ ಇದ್ದೀನಿ ಅಂತ ನೀವೇನಕ್ಕೆ ಅನ್ಕೋತಾ ಇದ್ದೀರಾ? ನನಗೊಂದು ನ್ಯಾಯ ನಿಮ್ಗೊಂದು ನ್ಯಾಯ, ಏನಕ್ಕೆ? ನ್ಯಾಯ ಅನ್ನೋದು ಮಾತೇ ಬರಲ್ಲ. ಯಾಕಂದರೆ ನಾವೇನೇ ಜಗಳ ಆಡಿದ್ರು ರಿಸಾಲ್ವ್ ಮಾಡ್ಕೊಳ್ಳೋಕೆ ಜಗಳ ಆಡಬೇಕು ಹೊರತು ಕಾಂಪಿಟೇಷನ್ನ ಗೆಲ್ಲಬೇಕು ಅಥವಾ ಯಾವುದೋ ಒಂದು ಸ್ಪರ್ಧೆನ ಗೆಲ್ಲೋಕ್ಕೋಸ್ಕರ ಜಗಳ ಆಡಬಾರ್ದು. ನಾನು ಹೇಳೋದಷ್ಟೇ, ಇವಾಗ ನಾನೇನೋ ಹೇಳಬೇಕಾದ್ರೆ ನೀನು ಓವರ್ ಥಿಂಕ್ ಮಾಡಬಾರ್ದು. ಯಾಕೆ ಅಂದರೆ ನೀನು ಓವರ್ ಥಿಂಕ್ ಮಾಡಿಬಿಟ್ಟು ಇವ್ರು ಇದೇ ಉದ್ದೇಶಕ್ಕೆ ಹೇಳ್ತಾ ಇದ್ದಾರಾ, ಅವ್ರು ನಂಗೆ ಟಾಂಗ್ ಕೊಡೋಕ್ಕೆ ಹೇಳ್ತಾ ಇದ್ದಾರಾ ಅನ್ನೋ ಭಾವನೆಯಿಂದ ಆಚೆ ಬರಬೇಕು. ಹೇಳಬೇಕಾದ್ರೆ ಪ್ಲೆಸೆಂಟಾಗಿ ಫಸ್ಟ್ ಕೇಳಿಸ್ಕೋಬೇಕು ಯಾವತ್ತು. ಆ್ಯಕ್ಚುಲಿ ನಿಮ್ಮ ಆನ್ಸರಿಂದ ನನಗೆ ಸಮಾಧಾನ ಆಗಿಲ್ಲ. ನೀನು ಹೊಡಿ, ನಾನು ಬುರ್ಡೆನೇ ಹೊಡಿ, ಬೇಜಾರಿಲ್ಲ. ಆದರೆ ಬುರ್ಡೆ ಹೊಡಿಯೋಕ್ಕಿಂತ ಮುಂಚೆ ಈ ಬುರ್ಡೆ ಹೊಡಿಯೋದ್ರಿಂದ ಏನಾದರೂ ಅರ್ಥ ಇದೆಯಾ ಅನ್ನೋದನ್ನ ಯೋಚನೆ ಮಾಡೋದು ಒಳ್ಳೆಯದು. ಇಲ್ಲ, ನನಗೆ ಸಮಾಧಾನ ಏನಕ್ಕಿಲ್ಲ ಅಂತ ನಾನು ಮಡಿಕೆ ಹೊಡೆದಾದ್ಮೇಲೆ ಹೇಳ್ತೀನಿ. ಮಡಿಕೆ ಹೊಡಿತೀನಿ ಅಂತ ಎದ್ದು ನಿಂತ್ಕೊಂಡ್ಬಿಟ್ಟೆ, ಬಟ್ ಆ್ಯಕ್ಚುಲಿ ನನಗೆ ನೀವು ಬೇಕು. ನನಗಿರೋದು ಇಶ್ಯೂ ಮಾತ್ರ. ಸೊ ನೀವು ಬೇಕಾಗಿರೋದ್ರಿಂದ ನಿಮ್ಮ ಫೋಟೋ ನಾನು ಇಟ್ಕೋತೀನಿ, ಮಡಿಕೆ ಮಾತ್ರ ಹೊಡಿತೀನಿ. ಏನಕ್ಕೆ ಅಂದರೆ ಮಡಿಕೆ ಹೊಡೆದ್ಮೇಲೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೋ ಏನೋ ಅನ್ನೋ ಆಸೆಯಿಂದ ಮಡಿಕೆ ಹೊಡಿತಿದ್ದೀನಿ ಅಷ್ಟೇ. ನಿಮ್ಮ ಫೋಟೋ ನಾನು ಇಟ್ಕೋತೀನಿ. ಸ್ವೀಟ್, ವೆರಿ ಸ್ವೀಟ್. ಅದು ಪ್ರೀತಿ ಅಂದರೆ ನೀನು ನನ್ನ ತಲೆ ಹೊಡೆದ್ರೂ ನನ್ನ ತಲೆಯಲ್ಲಿ ನಿನ್ನ ಬಗ್ಗೆ ಸಿಗೋದು ಪ್ರೀತಿನೇ. ಪ್ರೀತಿ ಇದೆ ಅಂತ ನನಗೆ ಗೊತ್ತು, ಆದರೆ ನೀವು ಹೇಳಿದ್ರಿ ಏನಾದರೂ ವಾಪಸ್ ಹೇಳ್ತಾ ಇರಬೇಕಾದ್ರೆ ಪ್ಲೆಸೆಂಟಾಗಿ ಕೇಳಿಸ್ಕೊಂಡು ಬಿಡಬೇಕು, ನ್ಯೂಟ್ರಲ್ ಆಗಿ ಕೇಳಿಸ್ಕೋಬೇಕು ಅಂತ. ಆಗಲ್ಲ. ಆ ಮೊಮೆಂಟಲ್ಲಿ ನಿಮಗೆ ಗೊತ್ತು ನಾನು ಎಂಥ ಓವರ್ ಥಿಂಕರ್ ಅಂತ ಗೊತ್ತು. ಆ ಮೊಮೆಂಟಲ್ಲಿ ನಾನು ಅರ್ಥ ಮಾಡ್ಕೋತೀನಿ, ಪ್ರಯತ್ನ ಪಡ್ತೀನಿ. ಬಟ್ ನೀವು ಮಾತಾಡ್ಬಿಟ್ಟು ಅದಾದ ನಂತರ 10 ನಿಮಿಷ ಬಿಟ್ಟು ಏನೂ ನಡೆದೇ ಇಲ್ಲ ಅನ್ನೋ ಥರ ನನಗೆ ಕಷ್ಟ ಇರೋದಕ್ಕೆ. ನನಗೇನಾದರೂ ಒಂದು ಇಶ್ಯೂ ಆಯಿತು ಅಂತಂದರೆ ಅದಕ್ಕಲ್ಲಿ ಫುಲ್ ಸ್ಟಾಪ್ ಹಾಕಬೇಕು. ಫುಲ್ ಸ್ಟಾಪ್ ಹಾಕಿಲ್ಲ ಅಂದರೆ ನನ್ನ ಮನಸ್ಸಲ್ಲಿ ಅದೇ ಮತ್ತೆ ಓಡ್ತಿರುತ್ತೆ. ನಾನೇನಾದರೂ ಹೇಳ್ಕೊಂಡಾಗ ಸ್ಪಂದಿಸಿ ಸಾಕು, ನಂಗೆ ಬೇರೆ ಏನು ಬೇಡ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ನಾನು ಹೇಳಿದ್ದಕ್ಕೆ ವಾಪಸ್ ಕೌಂಟ್ರ್ ಕೊಡಬೇಕು, ಟಕ್ಕರ್ ಕೊಡಬೇಕು, ಈ ಕಾಂಪಿಟೇಷನಲ್ಲಿ ಗೆಲ್ಲಬೇಕು ಅನ್ನೋ ಥರದ್ದು ಮಾಡೋದು ನೀವು. ಆ್ಯಕ್ಚುಲಿ ತಕ್ಷಣ ನೀವೇನು ನಡೆದೇ ಇಲ್ಲ ಅನ್ನೋ ಥರ ಇರ್ತೀಯ ಅಂತ ಹೇಳ್ತೀಯ. ಅದೇ ಅಲ್ವಾ ಬದುಕು. ಇವಾಗ ಹೀಟೆಡ್ ಕಾನ್ವರ್ಸೇಷನ್ ಎಷ್ಟೇ ನಡೆದಿದ್ರು ತಿಳಿಯಾಗಕ್ಕೆ ಬಿಡಬೇಕು. ಒಂದು ಸತಿ ತಿಳಿ ಆದಮೇಲೆ ಮತ್ತೆ ಆ ಸಮಾಧಾನದ ಮನಸ್ಥಿತಿ ಇದ್ದಾಗ ಆ ವಿಚಾರನ ಮಾತಾಡಿದ್ರೆ ಅದಕ್ಕೆ ಒಂದು ಒಳ್ಳೆ ಆನ್ಸರ್ ಸಿಗತ್ತೆ ಅನ್ನೋದು ನನ್ನ ಅಭಿಪ್ರಾಯ.